ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಿಗ್ಗಾಲುವಿನ PM ವೇಣುಕುಮಾರ್ ಅವರು ಇದ್ದಾರೆ. ವೇಣುಕುಮಾರ್ ಅವರು ಪಡಿನ್ಯಾರಂಡ ವೇಣುಕುಮಾರ್ ಕಟ್ಟಿ ಅಂತಲೇ ಚಿರಪರಿಚಿತರು. ಇವತ್ತು ಅವರ ಈ ತೋಟದ ಬೆಳೆಗಳ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ವೇಣುಕುಮಾರ್. ಈಗ ಮೊದಲಿಗೆ ತಾವು ಭತ್ತದ ಬೆಳೆಯಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಭತ್ತದ ಜೊತೆಗೆ ಇನ್ಯಾವ್ಯಾವ ಬೆಳೆಗಳನ್ನು ಬೆಳಿತೀರಾ? ಕಾಫಿ, ಕಾಳು ಮೆಣಸು ಬೆಳೀತಾ ಇದ್ದೀವಿ. ಎರಡು ಮುಖ್ಯವಾದ ಬೆಳೆಗಳು. ಅದ್ರ ಜೊತೆಗೆ ಇನ್ಯಾವುದಾದ್ರೂ ಇದೆಯಾ? ಇತ್ತು ಸರ್, ಇವಾಗ ಬೆಳೆಸ್ಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಕೋತಿಗಳ ಇದಿರೋದ್ರಿಂದ ಹಣ್ಣಿನ ಬೆಳೆಗಳು ಯಾವುದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಇದೆರಡು ಬೆಳೆಯನ್ನೇ ನಾವು ಮುಂದುವರಿಸ್ತಾ ಇದ್ದೀವಿ ಅಷ್ಟೇ. ಕೋತಿಗಳ ಕಾಷ್ಟ ಅಷ್ಟೊಂದು ಆಗಿದೆಯಾ? ಹೌದು, ತುಂಬ ಕಿಗ್ಗಾಲು ಸುತ್ತಮುತ್ತ ತುಂಬ ಆಗಿದೆ. ಅಂದರೆ ಹಣ್ಣಿನ ಬೆಳೆಗಳು ಜಾಸ್ತಿ ಇದಾವೆ, ಅದಕ್ಕೇನೆ ಕಾರಣನಾ ಅದು? ಇಲ್ಲ ಸರ್, ಅಂದರೆ ಕಾಡಿನ ಪ್ರದೇಶ ಕಡಿಮೆ ಇದೆ, ಎಲ್ಲ ತೋಟಗಳೇ ಇರೋದು. ಆದರೆ ಅವುಗಳ ಸಂಖ್ಯೆ ಇವಾಗ ದಿನದಿಂದ ಹೆಚ್ಚಾಗ್ತಾ ಇರುವಾಗ ಅವುಗಳು ನೇರವಾಗಿ ನಮ್ಮ ತೋಟದ ಮೇಲೆ ದಾಳಿ ಮಾಡ್ತವೆ. ನಿಯಂತ್ರಣನೂ ಕಷ್ಟನೇ, ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾಫಿ ಬೆಳೆಗೂ ತೊಂದರೆ ಮಾಡ್ತವೆ. ಹಣ್ಣುಗಳನ್ನು ತಿಂದಾಗ್ತವೆ, ಮುರಿದಾಗ್ತವೆ, ಹಾಳು ಮಾಡ್ತವೆ. ಹೌದು, ಅವು ತಿನ್ನೋದಕ್ಕಿಂತ ಹಾಳು ಮಾಡೋದೇ ಜಾಸ್ತಿ ಅಲ್ವಾ? ಎರಡೂ ಇದರಲ್ಲಿ ನಷ್ಟನೇ. ನಿಯಂತ್ರಣ ಮಾಡೋದಕ್ಕೆ ಉಪಾಯಗಳು ಕಡಿಮೆನೇ. ನನಗೆ ಮರಗಳು ಜಾಸ್ತಿ ಇರೋದ್ರಿಂದ ನಮಗೆ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಯಲು ಸೀಮೆ ಆದರೆ ಹೇಗಾದ್ರೂ ಮಾಡ್ಬೋದು, ಅಡಿಕೊಂಡ್ಬಿಡ್ತವೆ. ಹೌದು, ಮರಗಳು ಹೆಚ್ಚಿರೋ ಜಾಗದಿಂದ ಹೋಗಿ ಮರದಲ್ಲಿ ಔತ್ಕೊಳ್ತವೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಮುಖ್ಯವಾಗಿ ಕಾಫಿನಲ್ಲಿ ಯಾವ ಕಾಫಿ ಬೆಳೀತಾ ಇದೆ? ರೋಬಸ್ಟನೇ ಜಾಸ್ತಿ. ಅರೇಬಿಕಾ ಏನಿಲ್ವೇ ಇಲ್ವಾ? ರೋಬಸ್ಟಾ ಎಷ್ಟು ವರ್ಷದ ತೋಟ ಇದು? ನಮ್ದು ಅದಂದ್ರೆ ತಂದೆಯವರು ಮಾಡಿದಂಥ ತೋಟ. ಹೆಚ್ಚು ಕಡಿಮೆ 40-50 ಒಂದು ಬ್ಲಾಕ್ ಅಷ್ಟು ವರ್ಷ ಆಗಿರ್ಬೋದು. ಇನ್ನೊಂದು 50-60 ವರ್ಷದ ಬ್ಲಾಕ್ ಇರ್ಬೋದು. ಏನು ಇಳುವರಿನಲ್ಲಿ ಕಡಿಮೆ ಏನಾಗಿಲ್ಲ. ಅಂದರೆ ಅವರು ಕಾಫಿ ಮಂಡಳಿಯವರು ಹೇಳ್ತಾರೆ ಹಳೆ ಗಿಡಗಳಲ್ಲಿ ಇಳುವರಿ ಬರೋದಿಲ್ಲ ಅಂತ. ತೊಂದರೆ ಇಲ್ಲ, ನಮಗೆ ಆ ಥರ ಅನಿಸ್ಲಿಲ್ಲ. ಕೆಲವು ಗಿಡಗಳು ಕಡಿಮೆ ಆಗ್ತದೆ, ಅದನ್ನು ನಾವು ನಿರ್ವಹಣೆ ಮಾಡ್ಕೊಳ್ಬೇಕು. ನೀವು ಹೊಸ ಗಿಡ ಹಾಕ್ಕೊಳ್ತಾ ಇದ್ದೀರಾ? ಕೆಲವು ಗಿಡಗಳು ಸೋತಿರುತ್ತೆ, ಅಂಥ ಗಿಡಗಳನ್ನ ನೋಡಿಬಿಟ್ಟು ನಾವು ಅಲ್ಲಿಗೆ ಮರುಗಿಡ ನಾಟಿ ಮಾಡಬೇಕಾಗುತ್ತೆ. ಅಂದರೆ ಎಲ್ಲಿಂದ ತರ್ತಿರೋ ಸಸಿಗಳನ್ನ? ಪಕ್ಕದಲ್ಲಿ ಯಾವುದೋ ನರ್ಸರಿ ಇದ್ರೆ ಅಲ್ಲಿಂದ ತರ್ತೀವಿ. ಒಂದೊಂದು ಇದರಲ್ಲಿ ನಾವೇ ಮಾಡ್ಕೊಳ್ತೀವಿ. ಅಂದರೆ ವರ್ಷಕ್ಕೆ ಒಂದು 10-25 ಗಿಡ ಹಾಗೆ ನೋಡಿ ಮಾಡ್ತೀವಿ. ಕಾಫಿ ಮಂಡಳಿಯವರ ಪ್ರಕಾರ ಆದರೆ ಅವರು ಪೂರ್ತಿ ಕಿತ್ತು ಹೊಸ ತೋಟ ಮಾಡಿ ಅಂತ ಹೇಳ್ತಾರೆ. ಅದು ದೊಡ್ಡ ಏರಿಯಾದವರಿಗೆ ಮಾಡ್ಬೋದು, ಸಣ್ಣ ರೈತರಿಗೆ ಅದು ಕಷ್ಟ ಸಾಧ್ಯ. ಯಾಕೆಂದರೆ ಒಂದು ಮರುನಾಟಿ ಮಾಡಿ 5 ವರ್ಷದವರೆಗೆ ಏನು ಫಸಲು ಸಿಗೋದಿಲ್ಲ, ಕಾಯ್ಬೇಕಾಗತ್ತೆ. ಹೌದು, ಅದು ಸಣ್ಣ ರೈತರಿಗೆ ಮಾಡುವಂಥ ಕೆಲಸ ಅಲ್ಲ ಅದು. ಅಂದರೆ ಅವಶ್ಯಕತೆ ಬಿದ್ದಾಗ ಹೊಸ ಗಿಡಗಳನ್ನ ಅದ್ರ ಜೊತೆಲೆ ನಾವು ಹಾಕೊಂಡು ನಿರ್ವಹಣೆ ಮಾಡ್ಕೊಳ್ಬೇಕಾಗ್ತದೆ. ಈಗ ಕಾಫಿ ಬೆಳೆಯನ್ನು ನೋಡಿದಾಗ ಮುಖ್ಯವಾಗಿ ಮಾಡಬೇಕಾದ್ದು ಗಿಡ ಕಪಾತು. ಯಾವ ಮಾಡ್ತೀರಾ ಗಿಡ ಕಪಾತು? ಗಿಡ ಕಪಾತು ಸಾಧಾರಣವಾಗಿ ಸ್ಪ್ರಿಂಕ್ಲರ್ ಆಗಿ
ಬ್ಯಾಕಿಂಗ್ ಕೊಟ್ಟಾದ್ಮೇಲೆ ಮತ್ತನೇ ಮಾಡ್ತಾ ಇರೋದು. ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಮಾಡ್ತಾರೆ. ಮಾರ್ಚ್ ತಿಂಗಳಂದ್ರೆ ಸ್ವಲ್ಪ ಗಿಡಗಳ ಸೋತು ಸ್ವಲ್ಪ ಚಿಗುರು ಬರ್ತಾ ಇರ್ತದೆ, ನಾನು ಆ ಟೈಮಲ್ಲೇ ಮಾಡ್ತಾ ಇರೋದು. ಅಂದ್ರೆ ನೀರು ಕೊಡೋದ್ರಿಂದ ಸ್ವಲ್ಪ ಗಿಡ ತೇವಾಂಶನೂ ಇರುತ್ತೆ ಮಣ್ಣಲ್ಲಿ, ಹೌದು ಮತ್ತೆ ತಂಪಿರುತ್ತೆ ವಾತಾವರಣ. ಹೌದು, ಈಗಿನ ಬಿಸಿಲು ಜಾಸ್ತಿ ಇರೋದ್ರಿಂದ ಕೆಲವರು ಬೇಗ ಮಾಡ್ತಾರೆ, ಬೇಗ ಮಾಡಿದ್ರೆ ಒಳ್ಳೇದು ಅಂತ. ನಾನು ಆ ಕೆಲಸ ಮಾಡಲಿಲ್ಲ. ಗಿಡಗಳು ಸೋತು ಹೋಗ್ಬಿಡ್ತವೆ, ಒಣಗೋದು, ಸ್ವಲ್ಪ ಬಾಡೋದು ಇದೆಲ್ಲ ಆಗುತ್ತೆ. ಆದ್ರಿಂದ ನೀರು ಕೊಟ್ಟು ಮಾಡೋದೇ ಒಳ್ಳೇದು. ಅಂದ್ರೆ ಗಿಡ ಕಪಾತು ಅಂದ್ರೆ ಏನೇನು ಮಾಡ್ಬೇಕಾಗತ್ತೆ ವೇಣುಕುಮಾರ್? ಗಿಡ ಕಪ್ಪಾದಂದ್ರೆ ಮೇಯ್ನ್ ಆಗಿ ಫಸಲಾದಂಥ ಸೋತ ರೆಕ್ಕೆಗಳಿರ್ತವೆ, ಅದನ್ನು ತೆಗಿಬೇಕು. ಮತ್ತೆ ಕೆಲವು ರೆಕ್ಕೆಗಳು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೋಗಿ ಹರಡ್ಕೊಂಡಿರ್ತವೆ, ಅದನ್ನು ಕತ್ತರಿಸಿ ತೆಗಿಬೇಕು. ಯಾಕೆಂದ್ರೆ ಸುತ್ತಲೂ ಒಂದು ಗಿಡ ಅಂದ್ರೆ ಅದೊಂದು ನಾವು 10x10 ನಾಟಿ ಮಾಡಿದ್ರೆ ಅದು 6 ಅಡಿ ಇದರಲ್ಲಿ ಬರಬೇಕು. ಅದು ಇನ್ನೊಂದು ಗಿಡದ ಮೇಲೆ ಹೋಗಿ ಕೂತ್ಕೊಂಡ್ರೆ ಗಿಡದಲ್ಲಿ ಫಸಲು ಕಡಿಮೆ ಆಗ್ತದೆ, ಅದು ಮಾಡಬೇಕು. ಕಂಬ ಚಿಗುರು ತೆಗಿಬೇಕಾಗ್ತದೆ. ಕಂಬ ಚಿಗುರಂತೂ ಬರ್ತಾ ಇರ್ತದೆ, ನೀರು ಕೊಟ್ಟಾದ ಮೇಲೆ ಪುನಃ ಕಂಬ ಚಿಗುರು ಬರ್ತವೆ. ಅಕ್ಟೋಬರ್ ಅಲ್ಲಿ ನೆತ್ತಿ ಬಿಡಿಸ್ಬೇಕಾಗ್ತದೆ, ಇದು ಮುಖ್ಯ ಕೆಲಸ. ಕಂಬ ಚಿಗುರು ಬಿಡಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತೀರಿ? ಕಂಬ ಚಿಗುರು ಬಿಡಿಸಿದ ಗಿಡದ ಸುತ್ತು ಈ ಕಂಬ ಚಿಗುರುಗಳು ಬಂದು ಗಿಡಕ್ಕೆ ಶಕ್ತಿ ಕಡಿಮೆ ಆಗೋಗ್ತದೆ, ಫಸಲು ಕಡಿಮೆ ಆಗುತ್ತೆ. ಫಸಲು ಕಡಿಮೆ ಆಗುತ್ತೆ. ಒಂಥರ ಗಿಡ ಇದು ಕುರ್ಚುಲು ಗಿಡದ ಲೆಕ್ಕದಲ್ಲಿ ಬರ್ತವೆ, ಒಂದು ರೀತಿ ಪೊದೆ ಆಗ್ಬಿಡುತ್ತೆ. ಹೌದು, ಚೆನ್ನಾಗಿ ದಷ್ಟಪುಷ್ಟವಾಗಿರಲ್ಲ, ಬರೋದಿಲ್ಲ. ನೆತ್ತಿ ಬಿಡಿಸೋದು ಏನಕ್ಕೆ ಅಂತೀರಿ? ಅದಂದ್ರೆ ಈಗ ನೆತ್ತಿ ಬಿಡಿಸಿಲ್ಲ ಅಂದ್ರೆ ಈ ಅಡ್ಡ ರೆಕ್ಕೆಗಳು ಬರ್ತಾ ಇರ್ತವೆ. ಈ ಅಡ್ಡ ರೆಕ್ಕೆಗಳು ಬಂತು ಅಂದ್ರೆ ನಮಗೆ ಗಿಡದ ಮೇಲೆ ಬಿಸಿಲು ಅಷ್ಟು ಬೀಳಲ್ಲ, ಗಿಡದ ಬುಡಕ್ಕೆ ಬಿಸಿಲು ಬೀಳೋದಿಲ್ಲ, ನೀರು ಬೀಳೋದಿಲ್ಲ, ಗಾಳಿ ಆಡೋದಿಲ್ಲ. ಮತ್ತೆ ಕೊಯ್ಲಿನ ಸಮಯದಲ್ಲೂ ಕಷ್ಟನೇ, ಯಾಕೆಂದ್ರೆ ಗಿಡದ ಫುಲ್ಲು ಮುಚ್ಚಿ ಹೋಗಿರ್ತವೆ, ಅದರಿಂದ ನೆತ್ತಿ ಬಿಡಿಸ್ಬೇಕಾಗ್ತದೆ. ನೆತ್ತಿ ಬಿಡಿಸೋದು ಬಹಳ ಮುಖ್ಯ ಅಲ್ವಾ? ಹೌದು, ಅಂದರೆ ಈ ಗಿಡ ಕಪಾತು ಮಾಡೋದು ಬಹಳ ಮುಖ್ಯ. ಗಿಡ ಕಪಾತು ಮಾಡೋದು ಮುಖ್ಯ. ಅಂದರೆ ನೀರು ಕೊಟ್ಟ ಮೇಲೆ ನೀವು ಗಿಡ ಕಪಾತನ್ನು ಮಾಡ್ತೀರಾ? ಹೌದು. ಆ ಗೊಬ್ಬರ ಏನಾದರೂ ಕೊಡ್ತೀರಾ ಆ ಸಂದರ್ಭದಲ್ಲಿ? ಇಲ್ಲ ಸರ್, ನಾವು ಆ್ಯಕ್ಚುಲಿ ಮಳೆ ನೋಡಿ ಜೂನಲ್ಲೇ ಕೊಡ್ತಾ ಇರೋದು. ಜೂನ್ನಲ್ಲಿ ಒಂದ್ಸರಿ ಕೊಡ್ತೀರಾ? ಮತ್ತೆ ಯಾವಾಗ ಕೊಡಬೇಕಾಗತ್ತೆ? ಸೆಪ್ಟೆಂಬರ್ ಲಾಸ್ಟ್. ಮಧ್ಯದಲ್ಲಿ ಒಂದ್ಸತಿ ಯೂರಿಯಾ ಸಾರಜನಕ ಕೊಡಬೇಕಾಗುತ್ತೆ. ಅಂದರೆ ಈ ಮಳೆ ಜಾಸ್ತಿ ಆದಾಗ ಕಾಫಿ ಹಣ್ಣು ಉದುರ್ತಾ ಇರ್ತವೆ, ಅದರಲ್ಲಿ ಎಕರೆಗೆ ಒಂದು ಕಾಫಿ ಮಂಡಳಿ ಶಿಫಾರಸಿನಂತೆ 1 ಎಕರೆಗೆ 1 ಚೀಲ ಸಾರಜನಕ ಕೊಡಬೇಕಾಗ್ತದೆ. ಯೂರಿಯಾ ರೂಪದಲ್ಲಿ ಕೊಡ್ತೀರಾ? ಹೌದು. ಅದು ಕೊಟ್ಟರೆ ಸ್ವಲ್ಪ ಕಡಿಮೆ ಆಗ್ತದೆ. ಅಂದರೆ ಮಳೆ ಬಿಡು ಕೊಟ್ಟಾಗ ಸ್ವಲ್ಪ ಬಿಸಿಲು ಇರುವಾಗ ಕೊಡಬೇಕಾಗ್ತದೆ. ಇಲ್ಲಾಂದರೆ ಈ ಮಳೆಗೆ ಪೋಷಕಾಂಶ ಎಲ್ಲ ಬಸ್ತೋಗಿರುತ್ತೆ. ಹಾಗಾಗಿ ಅವಾಗ ಯೂರಿಯಾ ಕೊಡೋದು. ಯೂರಿಯಾ 1 ಎಕರೆಗೆ 1 ಚೀಲ ಅಂತ ಅವ್ರು ಶಿಫಾರಸು ಮಾಡಿರ್ತಾರೆ, ಆ ಲೆಕ್ಕದಲ್ಲಿ ಕೊಡಬೇಕು. ಸೆಪ್ಟೆಂಬರ್ನಲ್ಲಿ ಕೊಡೋದ್ರಿಂದ ಕಾಯಿಗಳು ಬಲಿತವೆ ಚೆನ್ನಾಗಿ. ಕಾಯಿಗಳು ಬೆಳೀತವೆ, ಮತ್ತೆ ಮುಂದಿನ ಬೆಳೆಗೂ ಅನುಕೂಲ ಆಗ್ತದೆ. ಈ ರೆಕ್ಕೆ ಹೊಸ ಚಿಗುರು ಮುಂದಕ್ಕೆ ಹೋಗಿ ಹೂವು ಮೊಗ್ಗು ಬರ್ತಾ ಇರ್ತದೆ, ಅಭಿವೃದ್ಧಿ ಆಗ್ಲಿಕ್ಕೆ ಚಿಗುರು ಮುಂದಕ್ಕೆ ಹೊಡಿತದೆ, ಹೋಗ್ತಾ ಇರ್ತದೆ. ಅವಾಗ ಕೊಡೋದು ಬಹಳ ಮುಖ್ಯ. ಮತ್ತೆ ಸುಣ್ಣ ಏನಾದರೂ ಕೊಡಬೇಕಾಗತ್ತಾ? ಸುಣ್ಣ 2-3 ವರ್ಷಕ್ಕೆ ಒಂದ್ಸತಿ ಕೊಡ್ತೀವಿ ಸರ್. ಕಳೆದ ವರ್ಷ ಕೊಟ್ಟಿದ್ದೀವಿ, ಈ ವರ್ಷ ಕೊಡೋದಿಲ್ಲ. ಇನ್ನೊಂದು ವರ್ಷಕ್ಕೆ ಕೊಡ್ತಾರೆ, ವರ್ಷ ಬಿಟ್ಟು ವರ್ಷ, ಇಲ್ಲಾಂದ್ರೆ 3 ವರ್ಷ ಮೇಲ್ಪಟ್ಟು. 3 ವರ್ಷಕ್ಕೊಂದ್ಸರಿ ಕೊಟ್ಟರು ಪರವಾಗಿಲ್ಲ, ಸಾಕು. ಅದಕ್ಕೇನಾದ್ರು ಮಣ್ಣು ಪರೀಕ್ಷೆ ಹಿಂಗನ್ನ ಮಾಡಿಸ್ತೀರಾ? ಮಾಡಿಸ್ಬೇಕಂತ ಹೇಳಿ ಈ ಬಾರಿ ಕೊಟ್ಟಿದ್ದೀನಿ. ಆ ಫಲಿತಾಂಶ ಬಂದಮೇಲೆ ಗೊತ್ತಾಗುತ್ತೆ. ಹೌದು, ನಿಮ್ಮ ಮಣ್ಣಿಗೆ ಸುಣ್ಣ ಕೊಡಬೇಕು, ಪೋಷಕಾಂಶ ಎಷ್ಟು ಕೊಡಬೇಕು, ಹೌದು, ಅದೆಲ್ಲ ಗೊತ್ತಾಗುತ್ತೆ. ಎಲ್ಲಿ ಕೊಟ್ಟಿದ್ದಾರೆ ಅದನ್ನ ಪರೀಕ್ಷೆ ಮಾಡ್ಸಕ್ಕೆ? ನಮ್ಮ ಇಲ್ಲಿ ಕೃಷಿ ಇಲಾಖೆಯವರೇ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ಅವರೇ ಮಾಡ್ಕೊಂಡೇ ಹೋಗಿದ್ದಾರೆ. ಅದು ಮಾಡ್ತಾರೆ ಅವರು. ಹೌದು, ಫಲಿತಾಂಶ ಕೊಟ್ಟ ಮೇಲೆ ನೀವು ಅದನ್ನ ಅಳವಡಿಸ್ಕೋಬಹುದು. ಮತ್ತೆ ಮರದ ನೆರಳು ಕೂಡ ತೆಗಿಬೇಕಾಗತ್ತೆ, ಮರ ಕಪಾತು ಮಾಡಬೇಕಾಗ್ತದೆ. ಅದು ಯಾವಾಗ ಮಾಡ್ತೀರಾ? ಅದು ಸಾಧಾರಣವಾಗಿ ಮೇ ಲಾಸ್ಟ್ ಇಲ್ಲಾಂದ್ರೆ ಜೂನಲ್ಲಿ ಮಾಡ್ತೀವಿ. ಸ್ವಲ್ಪ ತಂಪಾಗಬೇಕು ವಾತಾವರಣ. ಹೌದು, ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶ ಇರಬೇಕು. ಅಂದರೆ ಏಕಾಏಕಿ ನಾವು ಬಿಸಿಲುಗಾಲದಲ್ಲಿ ತೆಗಿಬಾರ್ದು, ಸ್ವಲ್ಪ ತೊಂದರೆ ಆಗ್ತದೆ. ಅದು ಅಂದರೆ ವಾತಾವರಣ ತಂಪಾದ್ಮೇಲೆ 4 ಇಂಚು ಮಳೆ ಆದರೆ ಆಗಬೇಕು. ಅಂದರೆ ಈ ಶಾಶ್ವತ ಮರಗಳು ಇರ್ತವೆ, ದೊಡ್ಡ ದೊಡ್ಡ ಮರ. ಹೌದು, ಅದನ್ನ ಎಷ್ಟು ವರ್ಷಕ್ಕೊಂದ್ಸರಿ ತೆಗಿತೀರಾ? ಈ ದೊಡ್ಡ ಮರಗಳನ್ನ ನಾವು ಕಡಿಲಿಕ್ಕೆ ಹೋಗೋದಿಲ್ಲ ಸರ್. ಅಲ್ಲ, ನೆರಳು ನಿರ್ವಹಣೆಗೆ ಅದು ಈಗ ನಾವು ಸಾಧಾರಣ ಒಂದು 30-40 ಅಡಿ ಅಷ್ಟು ಇದು ಮಾಡಿ ದೊಡ್ಡ ಮರಗಳನ್ನ ಆಗಿ ಬಿಡ್ತೀವಿ. ಅಂದ್ರೆ ಈ ಹಾಲುವಾಣ ಇವೆಲ್ಲ ಹಾಕೊಂಡಿರ್ತೀವಿ, ಹಾಲುವಾಣ ಇರ್ತದೆ, ಅದನ್ನು 2 ಸತಿಗೆ ತೆಗಿಬೇಕಾಗುತ್ತೆ. ಅಂದ್ರೆ 2 ಹಂತದಲ್ಲಿ ಇರುತ್ತೆ. ಹೌದು, ಒಂದು ದೊಡ್ಡ ಮರಗಳು, ಕೆಲವು ಅಲ್ಲೇ ಕೆಳಗಡೆ ಇರುತ್ತೆ. ಹೌದು, ಸಿಲ್ವರ್ ಓಕು, ಹಾಲುವಾಣ ಇಂಥದ್ದು. ಸಿಲ್ವರ್ ಮಾತ್ರ ವರ್ಷ ತೆಗಿಬೇಕಾಗ್ತದೆ, ಯಾಕೆಂದ್ರೆ ಅದ್ರ ಸೊಪ್ಪು ಸ್ವಲ್ಪ ತೊಂದರೆ ಬೀಳ್ತಾ ಇರುತ್ತೆ, ಕಾಫಿಗೆ ತೊಂದರೆ ಆಗ್ತಾ ಇದೆ. ಅದು ಮರ ಕಪಾತು ಜೂನ್ನಲ್ಲಿ ಅಂದ್ರೆ ಅದೇ ಜನರು ಸಿಕ್ಕುವಾಗ ನೋಡಿ ಮಾಡ್ಬೇಕಾಗ್ತದೆ. ಜನಗಳ ಮೇಲೆ ಈಗ ಅವರ ಮೇಲೆ ನಾವು ಅವಲಂಬಿತ, ಈಗ ಅವರ ಮೇಲೆನೆ ನಾವು ಅವಲಂಬಿತರಾಗಿ. ಹೌದು, ಇವಾಗ ಅಂದ್ರೆ ಮರ ಹತ್ತೋರು ಕಡಿಮೆ ಇದೆ, ಅವರು ಬಂದಾಗ ನೋಡಿ ಮಾಡ್ಬೇಕಾಗ್ತದೆ ಅಷ್ಟೇ. ಮತ್ತೆ ಕಳೆ ಯಾವಾಗ ತೆಗಿತೀರಾ?
ಕಳೆ ಅಂದರೆ ಈ ಗೊಬ್ಬರ ಹಾಕುವಾಗ ರೌಂಡಿಂಗ್ ಅಂತೇಳಿ ಮಾಡ್ತೀವಿ, ಮೇಲೆ ಲಾಸ್ಟಲ್ಲಿ ಮಾಡಿರ್ತೀವಿ. ಅಂದರೆ ಆ ಸುತ್ತ ಬಿಡಿಸಿ ದರ್ಗೆಲೆ ಗಿಡ ಇದ್ರೆ ಹುಲ್ಲೆಲ್ಲ ಇದ್ರೆ ಕ್ಲೀನ್ ಮಾಡಿ ಇಡ್ತೀವಿ. ಮತ್ತೆ ಜೂನಲ್ಲಿ ಗೊಬ್ಬರ ಕೊಡ್ತೀವಿ. ಅಲ್ಲಿಂದ ಸಾಧಾರಣವಾಗಿ ಜೂನ್ ಅಂತ್ಯ ಜುಲೈಯಲ್ಲಿ ಒಂದು ಕಚ್ಚಡ ಅಂತ ತೆಗಿಬೇಕಾಗ್ತದೆ. ಮತ್ತೆ ಈಗ ಸೆಪ್ಟೆಂಬರ್ ಅಲ್ಲಿ ಗೊಬ್ಬರ ಕೊಡುವಾಗ ಅಲ್ಲಿ ತೆಗಿಬೇಕಾಗುತ್ತೆ. ಸೆಪ್ಟೆಂಬರ್ ಆವಾಗಲೂ ಒಂದು ಬಾರಿ ಕಚ್ಚಡ ಸುತ್ತ ಬಿಡಿಸಿ ಮತ್ತೆ ಗೊಬ್ಬರ ಕೊಟ್ಟು ಮತ್ತೆ ನೋಡ್ಬೇಕು. ಈಗ ಹಳೆ ಗಿಡ ಆದ್ರೆ ಅಷ್ಟು ಬರೋದಿಲ್ಲ, ಕಡಿಮೆ ಇರ್ತದೆ, ಎಲ್ಲ ಹರಡ್ಕೊಂಡಿರ್ತದೆ. ದರ್ಗನ್ನೆಲ್ಲ ಬಿಡಿಸಿಬಿಟ್ಟು ಕೊಟ್ಟು ಸಾಕು. ಮತ್ತೆ ಮಳೆಗಾಲ ಸ್ವಲ್ಪ ನಿರ್ವಹಣೆ ಮಾಡಬೇಕಾಗ್ತದೆ. ಯಾಕಂದ್ರೆ ತೇವಾಂಶ ಹೆಚ್ಚಾದ್ರೆ ಕಾಯಿ ಉದುರೋದು ಸ್ವಲ್ಪ ಜಾಸ್ತಿ ಆಗ್ತಾ ಇರ್ತದೆ. ನೀರಿನ ತೇವಾಂಶ ಒಣಗ್ಲಿಕ್ಕೆ ಬಿಡೋದಿಲ್ಲ. ದರ್ಗನ್ನೆಲ್ಲ ಸ್ವಲ್ಪ ಸೇರಿಸಬೇಕಾಗ್ತದೆ. ತರ್ಗೆಲ್ಲ ನೀವು 4 ಗಿಡದ ಮಧ್ಯೆ ಹಾಕ್ತೀರಾ, ಮಾಡ್ಬೇಕಾಗ್ತದೆ. ಅದೇ ಬೇಸಿಗೆಯಲ್ಲಿ ಬಂದ್ರೆ ಬುಡಕ್ಕೆ ಹಾಕ್ಬೇಕಾಗತ್ತೆ ತೇವಾಂಶ ಸಂರಕ್ಷಣೆಗೆ. ಸ್ವಲ್ಪ ಈ ಮೆಣಸಿನ ಬಳ್ಳಿನ ಬುಡಕ್ಕೆ ಎಲ್ಲ ಸ್ವಲ್ಪ ಸೇರಿಸಬೇಕಾಗ್ತದೆ. ಯಾಕಂದ್ರೆ ಈ ಬಿಸಿಲು ಸ್ವಲ್ಪ ತಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅಂದ್ರೆ ಸಾಧಾರಣ ರೋಬಸ್ಟ ಅಂದ್ರೆ ಒಂದು 10 ಅಡಿಗೆ ಹಾಕೊಂಡ್ರೆ ಒಳ್ಳೇದು ಅಂತೀರಾ? ಅಂತರ ಗಿಡದಿಂದ ಗಿಡ ಮೊದಲಲ್ಲ 10 ಅಡಿ 8 ಅಡಿಗೆಲ್ಲ ಮಾಡ್ತಾ ಇದ್ರು. ಇವಾಗ ಸೈಂಟಿಫಿಕ್ ಆಗಿ ಮಾಡುವಾಗ 10-9 ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೊಸ ತಳಿಗಳು ಬಂದಾಗುವಾಗ ದೊಡ್ಡದ ಬರ್ತಾವಲ್ಲ ಗಿಡಗಳು, ಬರ್ತವೆ ಸರ್, ಬಹಳ ಜೋರಾಗಿ ಬರ್ತವೆ. 10 ಅಡಿ ಇದ್ರೆ ಒಳ್ಳೇದು. ಹೌದು, ಕೆಲಸ ಮಾಡೋದಕ್ಕೆ ಫಸಲು ಚೆನ್ನಾಗಿ ಸಿಗ್ತದೆ. ಸಾಧಾರಣವಾಗಿ ಈಗ ರೋಗ ಕೀಟಗಳು ಇಂಥವೇನಾದರೂ ಕಂಡು ಬರ್ತಾವ? ಈ ವರ್ಷದಲ್ಲಿ ಸ್ವಲ್ಪ ಈ ವರ್ಷದಲ್ಲಿ ಒಂದು 2 ವರ್ಷದಿಂದ ಸ್ವಲ್ಪ ಕೊಳೆ ರೋಗ ಬರ್ತಾ ಇದೆ. ನಮ್ಮ ರೋಬಸ್ಟಕ್ಕೆ ಕೊಳೆ ರೋಗ ಇರಲಿಲ್ಲ. ಇವಾಗ ಅದು ಮೊದಲೆಲ್ಲ ಸ್ವಲ್ಪ ಅರಬಿಕಕ್ಕೆ ಮಾತ್ರ ಬರ್ತಾ ಇತ್ತು. ಇವಾಗ ರೋಬಸ್ಟಕ್ಕೂ ಬರ್ತಾ ಇದೆ. ರೋಬಸ್ಟಕ್ಕೂ ಬರ್ತಾ ಇದೆ. ಕೊಳೆ ರೋಗ ಸ್ವಲ್ಪ ಮಳೆಗಾಲದಲ್ಲಿ ಹೆಚ್ಚಾಗ್ತಾ ಇದೆ. ಮಳೆಗಾಲ ಅಂದರೆ ಸೆಪ್ಟೆಂಬರ್ ಲಾಸ್ಟ್ ಅಕ್ಟೋಬರ್ಲಿ ಸ್ವಲ್ಪ ಹೆಚ್ಚಿಗೆ ಬರ್ತಾ ಇರ್ತದೆ. ಅಂದರೆ ಈ ಗಿಡ ಕಾಪಾತ್ ಚೆನ್ನಾಗಿ ಮಾಡಿದ್ರೆ ಸ್ವಲ್ಪ ಅದು ಅವಾಯ್ಡ್ ಆಗುತ್ತೆ. ಅವಾಯ್ಡ್ ಆಗ್ತದೆ ಸರ್. ಕಾಫಿ ಮಂಡಳಿಯವರ ಇದರಲ್ಲಿ ಪ್ರಕಾರ 1 ವರ್ಷ ಬಂತಂದ್ರೆ ಮುಂದಿನ ವರ್ಷ ಸ್ವಲ್ಪ ಹೆಚ್ಚಿಗೆ ಆಗ್ತದೆ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಮುಂಜಾಗ್ರತೆ ವಹಿಸಬೇಕು ಅಂತ ಹೇಳ್ತಾರೆ. ಅವರು ಕೆಲವು ಸ್ಪ್ರೇ ಎಲ್ಲ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆದರೆ ಮಳೆ ಬಿಡು ಕೊಟ್ಟಾಗ ಮಾಡ್ಬೋದು. ಹೌದು, ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ. ಅಂದರೆ ನೆತ್ತಿ ಬಿಡಿಸೋದು ಮತ್ತೆ ಅಡ್ಡ ರೆಕ್ಕೆಗಳು ಅವೆಲ್ಲ ತೆಗೆಯೋದ್ರಿಂದ ಎಷ್ಟೋ ಕಡಿಮೆ ಆಗ್ತದೆ. ಹೌದು ಅಲ್ವಾ? ಮತ್ತೆ ಕೆಳಗಡೆ ಬಿದ್ದಿರೋ ದರ್ಗಗಳನ್ನ ಸ್ವಲ್ಪ ತರಗುಗಳು ಮತ್ತೆ ಕಾಯಿಗಳು ಇವನ್ನೆಲ್ಲ ಶೇಖರಣೆ ಮಾಡಿ ಹೂತಾಕ್ಬೇಕಾಗತ್ತೆ. ಮಾಡ್ಬೇಕಾಗ್ತದೆ ಸರ್. ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಮಳೆ ಕೆಲಸ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಹೆಚ್ಚಿಗೆ ಮಳೆ ಆಗೋ ಪ್ರದೇಶ ಆಗಿರೋದ್ರಿಂದ ಯಾರು ಬರೋದಿಲ್ಲ ಆ ಟೈಮಲ್ಲಿ. ಮತ್ತೆ ನಿಮ್ಮ ಕಾಫಿ ತೋಟದಲ್ಲೂ ಸ್ವಲ್ಪ ತೇವಾಂಶದ ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳ್ತೀರಾ? ಹೌದು, ಅದೊಂದು ಅಂದ್ರೆ ನಮ್ಮ ಊರಿನಲ್ಲಿ ಅಂದ್ರೆ ಕಾವೇರಿ ಹೊಳೆ ಪಕ್ಕನೆ ಹರಿತರಿಂದ ಹೊಳೆ ತುಂಬುವಾಗ ಸ್ವಲ್ಪ ತೇವಾಂಶ ಹೆಚ್ಚಾಗ್ತಾ ಇರ್ತದೆ. ಹೊಳೆ ಫುಲ್ ಆಗಿರ್ತದೆ. ಆವಾಗ ನೀರಿನ ಇದು ಸ್ವಲ್ಪ ತೇವಾಂಶ ಹೆಚ್ಚಿಗೆ ಬರೋ ಇದು ಜಾಸ್ತಿ ನಮಗೆ. ಅಂದರೆ ನಿಮಗೆ ಹೊಳೆ ಇರೋದ್ರಿಂದ ಹೂ ಮಳೆ ಮತ್ತೆ ಹೂ ನೀರಾವರಿ ಮಾಡಿಸೋದಕ್ಕೆ ತೊಂದರೆ ಇಲ್ಲ. ಸ್ಪ್ರಿಂಕ್ಲರಲ್ಲೇ ಮಾಡಿಬಿಡ್ತಾರೆ. ಸ್ಪ್ರಿಂಕ್ಲರಲ್ಲೇ ಮಾಡೋದು. ಬೆರ್ರಿ ಬರೋರು ಇಂಥ ಹಾವಳಿ ಏನಾದರೂ ಕಂಡು ಬಂದಿದೆ ಯಾವಾಗಾದರೂ? ಬೆರಿ ಬರಲು ಅಂದರೆ ಕೊಯ್ಲು ಲೇಟ್ ಮಾಡಿದ್ರೆ ಬೆರಿ ಬರಲು ಬರುತ್ತೆ. ಮತ್ತು ಸ್ವಲ್ಪ ಈ ಗಿಡದಲ್ಲಿ ಇರೋಂಥ ಹಣ್ಣುಗಳನ್ನ ನಾವು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಅವಾಯ್ಡ್ ಆಗ್ತದೆ. ಮತ್ತು ಈ ಮಳೆ ಬಂದುಬಿಟ್ಟು ಸ್ವಲ್ಪ ಈಗ ಈ ವರ್ಷ ಅಕಾಲಿಕ ಮಳೆ ಬರ್ತದೆ ನೋಡಿ, ಹಣ್ಣಾಗುವ ಸಮಯದಲ್ಲಿ ಅದು ಬಂತು ಅಂದರೆ ಸ್ವಲ್ಪ ಬೆರಿ ಬೋರ್ಲು ಸ್ಟಾರ್ಟ್ ಆಗಿಬಿಡ್ತದೆ. ಮತ್ತು ಅವು ಕೆಳಗಡೆ ಬಿದ್ದ ಹಣ್ಣಲ್ಲೂ ಇರುತ್ತೆ, ಅದರಲ್ಲಿ ಸೇರಿಕೊಂಡು ಅದರಲ್ಲಿ ಸಂತಾನ ಅಭಿವೃದ್ಧಿ ಮಾಡ್ತವೆ. 3 ವರ್ಷಕ್ಕೂ ಬರುತ್ತೆ. ಹೌದು. ಅಂದರೆ ಈ ಕಳೆಯದೆಲ್ಲ ತೆಗೆಯುವಾಗ ಅವನ್ನೆಲ್ಲ ಬಹಳ ಸ್ವಚ್ಛವಾಗಿ ಮಾಡಬೇಕಾಗತ್ತೆ. ಸುಮಾರಾಗಿ ತೋಟ ಸ್ವಚ್ಛವಾಗಿಟ್ಟಷ್ಟು ಒಳ್ಳೆಯದು. ರೆಕ್ಕೆ ಬರೋರು ಹಿಂಗೇನು ಬರುತ್ತೆ? ಅದು ಮಳೆ ಹೆಚ್ಚಾದರೆ ಸಾಧಾರಣವಾಗಿ ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ತದೆ ರೆಕ್ಕೆ ಬರಲು. ಹೌದು, ಕಳೆದ ವರ್ಷದಲ್ಲಿ ಸ್ವಲ್ಪ ಹೆಚ್ಚಿಗೆ ಇತ್ತು ಅದು. ಮತ್ತು ಕೆಲವು ಸಂದರ್ಭದಲ್ಲಿ ಗಿಡಗಳೆಲ್ಲ ಒಂದು ರೀತಿ ಬಾಡಿ ಒಣಗಿಬಿಡೋದು ಕಂಡು ಬರುತ್ತೆ ಅಂತಾರೆ. ಹಂಗೆ ನಿಮ್ಮಲ್ಲಿ ಏನು ಕಂಡು ಬಂದಿಲ್ಲ? ಆ ಥರ ಏನಾಗಿಲ್ಲ ಸರ್. ಗಿಡಗಳು ಬಾಡಿ ಒಣಗೋದಂದ್ರೆ ಕೆಲವು ಈ ಮರಗಳು ಸತ್ತರೆ ಆ ಮರದ ಸುತ್ತಮುತ್ತಲು ಇರುವಂಥ ಗಿಡಕ್ಕೆ ಅದೊಂದು ಹುಳ ಬಾಧಿಸ್ತದೆ. ಅದರ ಬೇರು ತಿನ್ನುವಂಥ ಹುಳ ಇದಕ್ಕೂ ಬರಬಹುದು. ಇದರ ಬೇರ್ನ ತಿನ್ನುವಾಗ ಬಾಡ್ತವೆ ಕೆಲವು ಗಿಡಗಳು. ಅದು ಬಾಡಿ ಮರನೇ ಸತ್ತೋಗುವಂಥ ಸಾಧ್ಯತೆ ಹೆಚ್ಚಾಗ್ತದೆ. ಕೆಲವು ಮರಗಳ ಬೇರಿನಲ್ಲಿ ಅದೊಂದು ಹುಳ ಜಾತಿಯ ಹುಳ ಸೇರ್ತದೆ. ಅದು ಈ ಗಿಡನು ತಿಂದಾಗ್ತವೆ. ಬೇರುಹುಳ. ಹೌದು. ಮತ್ತೆ ಸಾಧಾರಣವಾಗಿ ಈಗ ಯಾವ ಕೊಯ್ಲಿ ಬರುತ್ತೆ ರೋಬಸ್ಟ ಕಾಫಿ ಬೆಳೆ? ಜನವರಿಯಲ್ಲಿ ಆರಂಭ ಮಾಡ್ತೀವಿ ನಾವು ಕೊಯ್ಲಿಗೆ. ಫೆಬ್ರವರಿಗೆಲ್ಲ ಮುಗಿಸ್ತೀವಿ. ಹೂ ಮಳೆ ಕೊಡೋದು ಮಾರ್ಚಲ್ಲೇ? ನೀವು ಫೆಬ್ರವರಿಲಿ ಕೊಡ್ತಾ ಇದ್ವಿ ಸರ್. ಈಗ ಈ ಕೋತಿಗಳ ಇದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಡವಾಗಿ ಮಾಡಿದ್ರೆ ಮುಂದಿನ ವರ್ಷಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟ್ ಮಾಡ್ತಾ ಇದ್ದೀವಿ. ನಿಮಗೆ ನೀರಿನ ಕೊರತೆ ಏನಿಲ್ಲ? ನೀರಿನ ಕೊರತೆ ಇಲ್ಲ. ಅದೊಂದು ನಿಮ್ಗೆ ವರದಾನ. ಹೌದು. ಕಾವೇರಿ ಹೊಳೆ ಹರಿಯೋದು.
ಮತ್ತೆ ಹೆರ್ತೆ ಎಲ್ಲ ಮಾಡಬೇಕಾಗತ್ತಲ್ಲ ಅವಾಗ? ಅದು ಸಾಧಾರಣವಾಗಿ ಅಕ್ಟೋಬರ್ ಲಾಸ್ಟಲ್ಲೆಲ್ಲ ಮಾಡಬೇಕಾಗ್ತದೆ. ಅಂದರೆ ಈ ಮಳೆ ನಿಂತ ಮೇಲೆ ಮಣ್ಣಿನ ತೇವಾಂಶ ಕಡಿಮೆ ಆದಮೇಲೆ ಮಾಡಿ ಮುಗಿಸ್ಬೇಕಾಗ್ತದೆ. ಮತ್ತೆ ಕೊಯ್ಲು ಮಾಡುವಾಗಲೂ ಕೂಡ ಕೆಳಗಡೆ ಎಲ್ಲ ಚಾಪೆ ಇದೆಲ್ಲ ಹಾಸ್ಕೋಬೇಕಾಗತ್ತೆ. ಚಾಪೆ ಹಾಸ್ಕೊಂಡು ಮ್ಯಾಟ್ ಹಾಕಿ ಕೊಯ್ಯೋದು. ಅದು ತರದು ಬಿಡೋದೆಲ್ಲನೂ. ಮ್ಯಾಟ್ ಹಾಕುವಾಗ ಸ್ವಲ್ಪ ಚೆಲ್ಲೋದು ಕಡಿಮೆ ಆಗ್ತದೆ. ಮತ್ತು ಈಗ ಸ್ವಲ್ಪ ದೊಡ್ಡ ದೊಡ್ಡ ಮ್ಯಾಟ್ ಕೊಟ್ಟರೆ ಸ್ವಲ್ಪ ಚೆಲ್ಲೋದು ಕಡಿಮೆ ಮಾಡ್ಬೋದು. ಒಟ್ಟಾರೆ ಸರಾಸರಿ ಎಷ್ಟು ಚೀಲ ಬರ್ತಾ ಇದೆ? ಒಂದು ಎಕರೆಗೆ 30ರಿಂದ 40 ಬರ್ತಾ ಇರ್ತದೆ ಸರ್. ಒಳ್ಳೆ ಇಳುವರಿ. ಚರ್ರಿನೇ ಮಾಡ್ತೀರಾ ಹೇಗೆ? ಅದು ನಾವು ಚರಿನೇ ಕೊಡ್ತೀವಿ. ಚರ್ರಿನೇ ಮಾಡ್ತೀರಾ? ಅದಕ್ಕೆಲ್ಲ ಕಣ ಎಲ್ಲ ಇದೆಯಾ ವ್ಯವಸ್ಥೆ? ಒಂದು ಕಣ ಇದೆ. ಮತ್ತು ಇವಾಗ ಒಂದೇ ಸತಿ ಕೊಯ್ದು ಹಾಕ್ತಂದ್ರೆ ಇವಾಗೆಲ್ಲ ಗದ್ದೆಯಲ್ಲಿ ಟಾರ್ಫಲಿನ ಹಾಕ್ಬಿಟ್ಟು ಒಣಗಿಸ್ತಾ ಇರ್ತೀವಿ. ಒಂದೇ ಸತಿ ಕೊಯ್ಲು ಮಾಡಿದ್ರೆ ಜಾಗ ಸಾಕಾಗೋದಿಲ್ಲ. ಮತ್ತು ಆ ಟೈಮಲ್ಲಿ ಸ್ವಲ್ಪ ಮೋಡದ ವಾತಾವರಣ ಹೆಚ್ಚಿರೋದ್ರಿಂದ ಸ್ವಲ್ಪ ದಿವಸ ತಗೊಳುತ್ತೆ ಒಣಗಲಿಕ್ಕೆ. ಅದು ಸುಮಾರು ಕೆಲಸ ಹಿಡಿಯುತ್ತಲ್ವ ಒಣಗಿಸೋದು? ಒಣಗಿಸೋ ಸ್ವಲ್ಪ ಕೆಲಸ ಹಿಡಿತದೆ ಕಣದಲ್ಲಿ. ಮೊದಲು ಸ್ವಲ್ಪ ತೆಳ್ಳಗೆ ಹಾಕಿ ಒಣಗಿಸ್ಬೇಕು. ಆದರೆ ಇವಾಗ ಟಾರ್ಫಲಿನ ಬಂದ ಮೇಲೆ ಸ್ವಲ್ಪ ಕೆಲಸ ಕಡಿಮೆ ಅಂತ ಹೇಳ್ಬೋದು. ಮತ್ತೆ ರಾತ್ರಿ ಹೊತ್ತಿನಲ್ಲಿ ಮತ್ತೆ ಅದು ಮುಚ್ಚಬೇಕಾಗತ್ತೆ. ಸಾಧಾರಣ ಈ 2 ದಿವಸ ಕಳೆದ ಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಇಬ್ಬನಿ ಜಾಸ್ತಿ ಬಿದ್ದರೆ ಪುನಃ ಅದು ಈ ಮಧ್ಯಾಹ್ನದವರೆಗೆ ಆ ಇಬ್ಬನಿ ಆರಲಿಕ್ಕೆ ಸಮಯ ಬೇಕಾಗುತ್ತೆ. ಅದರಿಂದ ಸ್ವಲ್ಪ ಮುಚ್ಚೋದು ಒಳ್ಳೆಯದೇನೆ. ಮುಚ್ಚೋದು ಒಳ್ಳೆಯದು. ಅದಕ್ಕೆಲ್ಲ ಟಾರ್ಪಾಲಿನ ವ್ಯವಸ್ಥೆ ಮಾಡ್ಕೊಳ್ಬೇಕು. ಅಂದರೆ ಒಟ್ಟಾರೆ ಇಳುವರಿ ನಿಮಗೆ ಚೆನ್ನಾಗಿ ಬರ್ತಾ ಇದೆ. ಎಷ್ಟು ಬೆಲೆ ಸಿಕ್ಕರೆ ಪರವಾಗಿಲ್ಲ ಅನ್ಸುತ್ತೆ ನಿಮ್ಮ ಒಂದು ನಿರೀಕ್ಷೆ ಪ್ರಕಾರ? ಒಂದು 10,000 ಆದರೆ ಬೇಕು. 10,000ಕ್ಕಿಂತ ಕಡಿಮೆ 10,000 ಆದರೆ ಬೇಕು. ಅದಕ್ಕಿಂತ ಕಡಿಮೆ ಆದರೆ ಸ್ವಲ್ಪ ನಿರ್ವಹಣೆ ಕಷ್ಟ ಆಗ್ತದೆ. ಯಾಕೆಂದರೆ ಇವತ್ತಿನ ಎಲ್ಲ ಇದಕ್ಕೂ ಬೆಲೆ ಹೆಚ್ಚಿಗೆ ಆಗಿದೆ. ಹೌದೌದು. ಲೇಬರ್ಗಳ ಚಾರ್ಜು ಜಾಸ್ತಿ ಆಗಿದೆ. ಹೌದು. ಅದರಿಂದ ಗೊಬ್ಬರ ಜಾಸ್ತಿ ಆಗಿದೆ. ಎಲ್ಲ ಇದರಿಂದ 10,000 ಬೇಕೇ ಬೇಕು. ಅಂದರೆ 10,000 ಆದರೂ ಹೇಗಾದರೂ ನಡೆಸ್ಬೋದು. ಅದಕ್ಕಿಂತ ಕಡಿಮೆ ಆದರೆ ರೈತರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ನಿಮ್ಮ ಒಂದು ಇಳುವರಿ ಮಟ್ಟ ಚೆನ್ನಾಗಿರೋದ್ರಿಂದ ವರದಾನ. ಜೊತೆಗೆ ನಿಮಗೆ ಕಾಳುಮೆಣಸು ಕೂಡ ಇದೆ. ಕಾಳುಮೆಣಸು ಇದೆ. ಎಷ್ಟು ಬಳ್ಳಿಗಳಿದಾವೆ ಕಾಳುಮೆಣಸು? ಒಂದು 700-800 ಬಳ್ಳಿ ಇತ್ತು ಸರ್. ಆದರೆ ಈಗ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ಅಂದರೆ ಏನು ಕಾರಣ ಅದಕ್ಕೆ ಕಡಿಮೆ ಆಗುತ್ತೆ? ಸೊರಗು ರೋಗ ಬರ್ತಾ ಇದೆ. ಸೊರಗು ರೋಗ? ಹೌದು. ಮಳೆಗಾಲದಲ್ಲಿ ಬರುತ್ತೋ ಅಥವಾ ಮಳೆ ಬಿಟ್ಟು? ಮಳೆಗಾಲದಲ್ಲಿ ಸ್ಟಾರ್ಟ್ ಆಗ್ತದೆ. ಮತ್ತೆ ಬಿಸಿಲು ಬರುವಾಗ ಗಿಡ ಬಾಡಿ ಹೋಗುವಂತ ಇದು ಹಾಗೆ ಕಪ್ಪು ಬರ್ತದೆ. ಅದೊಂದು ನಿಮಗೆ ಸಮಸ್ಯೆ. ಅದನ್ನು ನಿರ್ವಹಣೆ ಮಾಡೋದು ಕಷ್ಟನೇ. ಅದನ್ನ ತೆಗೆದು ಹೊಸ ಗಿಡ ಬರೋದು ಕಷ್ಟನೇ. ಇವಾಗ ಹಳೆಯ ತೋಟದಲ್ಲಿ ಹೊಸ ಗಿಡ ಅದನ್ನ ಇದು ಮಾಡೋದು ಸ್ವಲ್ಪ ಕಷ್ಟ ಕೆಲಸ. ಮತ್ತೆ ಗೊಬ್ಬರ ಎಲ್ಲ ಯಾವಾಗ ಕೊಡ್ತಾರೆ ಕಾಳುಮೆಣಸಿಗೆ? ಕಾಳುಮೆಣಸಿಗೆ ನಾವು ಸಪರೇಟ್ ಏನಿಲ್ಲ ಸರ್. ನಾವು ಕಾಫಿ ಕೊಡೋ ಟೈಮಲ್ಲಿ ಅದರ ಇದರಲ್ಲಿ ಮಾಡಿಬಿಡ್ತೀವಿ. ಇದು ಕೊಟ್ಟಾಗ ಅದಕ್ಕೆ ಕೊಡ್ತೀವಿ ಸ್ವಲ್ಪ. ಹೌದು. ಅದಕ್ಕೂ ನೆರಳು ಸ್ವಲ್ಪ ಬೇಕಾದೇ ಆಗುತ್ತೆ. ಸ್ವಲ್ಪ ನೆರಳು ಬೇಕಾಗ್ತದೆ. ಮತ್ತೆ ಈ ಬೇಸಿಗೆ ಕಾಲದಲ್ಲಿ ನೀರು ಏನಾದರೂ ಹೊಡಿತೀರಾ ಅದಕ್ಕೆ? ಸಪರೇಟ್ ಇಲ್ಲ. ನಾವು ಕಾಫಿಗೆ ಇದು ಮಾಡುವಾಗ ಅದ್ರ ಜೊತೆನೆ ಮಾಡ್ತೀರಿ ಅಷ್ಟೇನೆ. ಅಷ್ಟರಲ್ಲಿ ಮತ್ತೆ ಮಳೆ ಬರ್ತದೆ. ಒಂದ್ಸರಿ ಮಳೆ ಬಂತು ಅಂದ್ರೆ ಅದು ಇಳುವರಿ ಚೆನ್ನಾಗಿ ಬರುತ್ತಾ ಕಾಳುಮೆಣಸು? ಪರವಾಗಿಲ್ಲ ಸರ್, ಬರ್ತದೆ. ಇಳುವರಿ ಚೆನ್ನಾಗಿರುತ್ತೆ. ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಅದು ಕೊಯ್ಲು ಯಾವಾಗ ಮಾಡ್ತೀರಾ ಸಾಧಾರಣವಾಗಿ? ಫೆಬ್ರವರಿ ಮಾರ್ಚ್. ಈ ವರ್ಷ ಸ್ವಲ್ಪ ಬೇಗನೆ ಆರಂಭ ಆಗಿದೆ. ಅಂದರೆ ಕೆಲವು ಅದು ಒಂದೊಂದು ವರ್ಷದಲ್ಲಿ ಸ್ವಲ್ಪ ಲೇಟ್ ಆಗ್ತದೆ. ಈ ವರ್ಷ ಹಣ್ಣು ಬೇಗನೆ ಕೊಯ್ಲಿಗೆ ಬಂದಿದೆ. ಅದು ಏನು ಗೊಂಚಲನ್ನೇ ಕೊಯ್ಲು ಮಾಡ್ಕೊಳ್ತೀವಿ? ಗೊಂಚಲನ್ನೇ ಕೊಯ್ಲು ಮಾಡೋದು. ಕೆಲಸಗಾರರನ್ನ ಕೆಲಸಗಾರರು ಬೇಕಾಗ್ತದೆ. ಮಾಡಬೇಕಾಗುತ್ತೆ. ಆಮೇಲೆ ಒಣಗಿಸೋದು ಅದು ಟಾರ್ಫಲಿನಿಗೆ ಹಾಕಿ ಒಣಗಿಸ್ತಾರೆ. ಮತ್ತೆ ಬಳ್ಳಿಯಿಂದ ಎಲ್ಲ ಬಿಡಿಸಿ ಮೊದಲೆಲ್ಲ ಮತ್ತೆ ಬಿಡಿಸ್ಬೇಕಾಗತ್ತೆ. ಅದನ್ನ ಮೊದಲೆಲ್ಲ ಕಾಲಲ್ಲಿ ಮೆಟ್ಟಿ ಬಿಡಿಸ್ತಾ ಇದ್ರು. ಇವಾಗ ಅದಕ್ಕೆಲ್ಲ ಮಿಷಿನ್ ಬಂದಿದೆ. ನಿಮ್ಮಲ್ಲೂ ಯಂತ್ರೋಪಕರಣ ಇದಾವ ಬಿಡಿಸೋದಕ್ಕೆ? ಇಲ್ಲ ಸರ್, ನಾವು ಬೇರೆ ಇದು ಮಾಡಿ ಬಾಡಿಗೆ ತರ್ತೀರಾ? ಬಾಡಿಗೆ ತಂದು ಮಾಡಿಸ್ಕೊಳ್ತೀವಿ. ಎಷ್ಟು ಬರ್ತಾ ಇದೆ ನಿಮ್ಗೆ ಅಂದಾಜು ಒಂದು ಇಳುವರಿ? ಒಂದು 6-7 ಕ್ವಿಂಟಾಲ್ ಎಲ್ಲ ಬರ್ಬೋದು ನಿಮ್ಮ ಜಮೀನಲ್ಲಿ ಇರೋ ಬಳ್ಳಿಗಳಿಂದ. ಅಂದ್ರೆ ಈ ಕಾಫಿ ಜಾಸ್ತಿ ಬರ್ತಾ ಇತ್ತು, ಇವಾಗ ಎಲ್ಲ ಕಡಿಮೆ ಆಗಿದೆ. ಅದೇ ಸೊರಗು ರೋಗ ಬಂದ ಮೇಲೆ ಈಗ ಇಳುವರಿ ಕಡಿಮೆ ಆಗ್ತಾ ಇದೆ. ಅಂದ್ರೆ ಈ ಕಾಫಿ ಜೊತೆಗೆ ಅದೊಂದು ರೀತಿ ಅದು ನಮಗೆ ಬೋನಸ್ ಅಂತ ಹೇಳ್ಬೋದು. ಬೋನಸ್. ಹೆಚ್ಚು ಕೆಲಸ ಏನಿರಲ್ಲ. ಕೆಲಸ ಇರೋದಿಲ್ಲ. ಹೌದು. ಆದ್ರೆ ಹೋದ ಕಡೆ ಬಳ್ಳಿ ಹಾಕೋಬೇಕಾಗುತ್ತೆ. ಹೌದು. ಯಾವುದು ಪಣಿಯೂರು ಅಂತನಾ ನಿಮ್ದು? ಮೊದಲೆಲ್ಲ ಬೇರೆ ಬೇರೆ ವೆರೈಟಿಗಳಿತ್ತು. ಅಂದ್ರೆ ನಮ್ಮ ನಾಟಿ ತಳಿಗಳಂತ ಕರಿಮುಂಡ, ಬಾಲಂಗೊಟ್ಟೆ, ಹರಿಬಳ್ಳಿ ಅಂತ ಹೇಳ್ತಾ ಇದ್ವು. ಇವಾಗ ಅದೆಲ್ಲ ಕಾಣದೇ ಆಗಿದೆ. ಈಗ ಪನೀರು ಬಂತು. ಪನೀರು ಒಳ್ಳೆ ಇಳುವರಿ ಬರ್ತಾ ಇತ್ತು. ಆದ್ರೆ ಇವಾಗ ಕಾಯಿಲೆ ಬಂದ್ರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಬೇರೆ ಬೇರೆ ತಳಿಗಳು ಇದಾವೆ ಈಗೆಲ್ಲ. ಈಗ ಪನೀರಲ್ಲೇ ಬೇರೆ ಬೇರೆ ತಳಿಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಹೌದು, ಪನೀರಲ್ಲೂ ಇದೆ. ಥೇವಮ್ ಅಂತ ಒಂದು ಬರ್ತಾ ಇದೆ, ಅದೇ ಹೊಸ ತಳಿಗಳು. ಮತ್ತೆ ಇವಾಗ ಈ ನರ್ಸರಿ ಅವರು ಬೇರೆ ಬೇರೆ ವೆರೈಟಿ ಇದು ಮಾಡ್ತಾ ಇದ್ದಾರೆ. ಅವನು ಬಳಸ್ಕೊಳ್ತಾರೆ. ಅಂದ್ರೆ ಕಾಳುಮೆಣಸು ಒಳ್ಳೆ ನಿಮಗೆ ಒಳ್ಳೆ ಆದಾಯ ಇದೆ. ಬೆಲೆನೂ ಪರವಾಗಿಲ್ವಾ ಅದು? ಈ ವಾರಿ 700ವರೆಗೆ ಬಂದಿತ್ತು.
ಮತ್ತೆ ಮತ್ತೆ ಕಡಿಮೆ ಸ್ವಲ್ಪ ಕಡಿಮೆ ಏರುಪೇರು ಇದ್ದೇ ಇರುತ್ತೆ. ಏರುಪೇರು ಆಗ್ತಾ ಇರುತ್ತೆ, ನೋಡ್ಕೊಳ್ಬೇಕು ಅಷ್ಟೇ. ಆದರೆ ಬಳ್ಳಿಗಳ ಸಂಖ್ಯೆ ಕಾಪಾಡ್ಕೊಳ್ಳೋದೇ ಸವಾಲಿನ. ಅದೇ ಸವಾಲಿನ ಕೆಲಸ ಇವಾಗ. ಅಂದರೆ ಬಳ್ಳಿಗಳು ಹೋಗ್ತಾ ಇರ್ತವೆ, ನಾವು ಹಾಕ್ತಾ ಇರಬೇಕು ಸಸಿಗಳು ತಂದು. ಹೌದು. ಒಟ್ಟಾರೆ ಈ ಕಾಫಿ ಮತ್ತು ಕಾಳುಮೆಣಸು ಕೃಷಿ ನಿಮಗೆ ಆದಾಯ ತಂದು ಕೊಡ್ತಾ ಇದೆ. ಬದುಕಲಿಕ್ಕಿರೋದು ತೊಂದರೆ ಇಲ್ಲ ಸರ್. ಮತ್ತು ನಿಮ್ಮ ಮನೆಯವರು ಅದರಲ್ಲಿ ಎಲ್ಲರೂ ಭಾಗವಹಿಸ್ತೀವಿ. ಆ ಕೆಲಸಗಳು ಮಾಡಬೇಕಾಗತ್ತೆ. ಎಲ್ಲರೂ ಈಗ ರೈತರು ಅಂದ ಮೇಲೆ ಎಲ್ಲರೂ ಕೈ ಜೋಡಿಸಲೇಬೇಕು. ನಿಮ್ಮ ಮನೆಯಲ್ಲಿದ್ವಿ ಅಂದರೆ ತೋಟದಲ್ಲೇ ಇರ್ತೀರಾ? ಹೌದು. ಅಂದರೆ ನಿಮ್ಮ ಮನೆಗೆ ಹತ್ರನೇ ಇದೆಯಾ ಅದು ತೋಟ? ಇಲ್ಲ, ಅದು ಮನೆ ಹತ್ರ ಸ್ವಲ್ಪ ಇದೆ, ಮತ್ತೆ ತೋಟ ಸ್ವಲ್ಪ ಒಂದು 2 ಕಿಲೋಮೀಟರ್ ದೂರ ಆಗ್ತದೆ. 2 ಕಿಲೋಮೀಟರ್ ಆಗುತ್ತೆ. ಬಹಳ ದೂರ ಏನಿಲ್ಲ. ಬಹಳ ದೂರ ಇಲ್ಲ. ಹಾಗಾಗಿ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಅದು ನಮ್ಮದು ಅಂದರೆ ತೋಟದಲ್ಲಿದ್ದರೆ ನಿಮಗೆ ಏನೋ ಒಂದು ಕೆಲಸ ಮಾಡ್ತಲೇ ಇರ್ತೀರಿ. ಹೋದ್ರೆ ಡೈಲಿ ಹೋಗ್ಬೇಕಾಗ್ತದೆ. ಹೋದ್ರೆ ಏನಾದರೂ ಒಂದು ಕೆಲಸ ಇರ್ತದೆ. ತುಂಬ ಕೆಲಸ ಇರುವಾಗ ಲೇಬರ್ಗಳು, ಮತ್ತೆ ಕೆಲವು ಸಮಯದಲ್ಲಿ ಕೆಲಸ ಇರೋದಿಲ್ಲ. ಇಡೀ ಕುಟುಂಬನೇ ಅದರಲ್ಲಿ. ಹೌದು. ಮತ್ತು ನಿಮಗೆ ಹಸುಗಳು ಇರೋದ್ರಿಂದ ನಿಮಗೆ ಸಾವಯವ ಗೊಬ್ಬರನೂ ಸಿಗುತ್ತೆ. ಅದೊಂದು ನಿಮಗೆ ಅನುಕೂಲ. ಸಾವಯವ ಗೊಬ್ಬರ ಕಾಫಿಗೆ ಬಳಸ್ಕೊಳ್ತೀರಾ? ಅದೇ ನೋಡ್ಬಿಟ್ಟು ಈಗ, ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಎಲ್ಲದೂ ನಾವು ಡಿಪೆಂಡ್ ಆಗಿರೋದು ಲೇಬರ್ಸ್ಗಳನ್ನ. ಅವ್ರು ಸಿಕ್ಕಿಲ್ಲ ಅಂದರೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಹಂಗಾಗಿದೆ. ಯಾಕೆಂದರೆ ಸಾಕಷ್ಟು ಪ್ರದೇಶ ಇರುತ್ತೆ, ಕೆಲಸಗಾರರ ಒಂದು ಕೂಲಿನೂ ಜಾಸ್ತಿ ಆಗ್ತಾಯಿದೆ ಅಲ್ವಾ? ಕೂಲಿ ಜಾಸ್ತಿ ಆಗ್ತಾ ಇದೆ, ಕೆಲಸದ ಸಮಯ ಕಡಿಮೆ ಆಗ್ತಾ ಇದೆ. ಮತ್ತು ಈ ಕಾಫಿ ಬಿಡಿಸೋದು ಮತ್ತು ಕರಿಮೆಣಸು ಬಿಡಿಸೋದು, ಇದಕ್ಕೆಲ್ಲ ಕೆಲಸಗಾರರಿಂದಲೇ ಆಗಬೇಕದು. ಕೆಲಸಗಾರರಿಂದಲೇ ಆಗಬೇಕು. ಯಾಕೆಂದರೆ ಅದು ಯಂತ್ರೋಪಕರಣ ಬಳಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಏನಿದ್ರೂ ನೀವು ಕಾಳುಮೆಣಸು ಬಿಡಿಸೋದು ಇಂಥವು ಏನಾದರೂ ಮಾಡ್ಬೋದು. ಅದೇ ಕೊಯ್ದು ಆದಮೇಲೆ ಮಾಡ್ಬೋದು ಅಷ್ಟೇ. ತೋಟದಿಂದ ತರಲಿಕ್ಕೆ ಏನಿದ್ರು ಮಾನವನ ಕೈನೇ ಬೇಕು. ಒಟ್ಟಾರೆ ಈಗ ಒಂದು ಬೆಳೆಯನ್ನು ಬೆಳ್ಕೊಳ್ಳೋದಕ್ಕಿಂತನೂ ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊಳ್ಳಂದ್ರೆ ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊಂಡ್ರೆ ಏನು ಅನುಕೂಲ ಅಂತೀರಾ ವೇಣುಕುಮಾರ್? ಒಳ್ಳೆಯದೇ ಸರ್. ಆದರೆ ನಮಗೀಗ ಬೇರೆ ಬೆಳೆ ಬೆಳೆಯೋದು ಕಷ್ಟ ಇವಾಗ. ಯಾಕೆಂದರೆ ಮೊದಲೆಲ್ಲ ಏಲಕ್ಕಿ ಇರ್ತಿತ್ತು, ಬಾಳೆ ಆಗ್ತಿತ್ತು. ನಮ್ಮ ತಿಂಗಳ ಖರ್ಚಿಗೆ ಬಾಳೆ ಬರ್ತಾಯಿತ್ತು. ಆಗಲೇ ಹೇಳಿದ ಹಾಗೆ ಕೋತಿಗಳ ಇದರಿಂದ ಅದು ಯಾವುದನ್ನು ಈಗ ನಮಗೆ ವಿವರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲ, ಈಗ ಭತ್ತನೂ ಬೆಳೀತಾ ಇದ್ದೀರಾ ನೀವು, ಕಾಫಿ ಇದೆ, ಕಾಳುಮೆಣಸು ಇದೆ, ಇಷ್ಟಾದರೂ ಬೆಳ್ಕೊಳ್ತಾ ಇದ್ದೀರಾ. ಹೌದು. ಅಂದರೆ ಒಂದು ಏನಾದರೂ ಬರಲಿಲ್ಲ ಅಂದರೆ ಇನ್ನೊಂದು ಬರುತ್ತೆ. ಅದೇ ಸುಧಾರಿಸ್ಕೋಬೋದು. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ. ಲಾಭ ಇದೆ. ಯಾಕೆಂದರೆ ಈಗ ರೇಟ್ ಇರೋದರಿಂದ, ಕಾಫಿಗೂ ಕಾಳುಮೆಣಸಿಗೆ ರೇಟ್ ಇರೋದರಿಂದ ಲಾಭ ಇದೆ. ಅದರಿಂದ ನೆಮ್ಮದಿಯ ಜೀವನ ನಡೆಸ್ಬೋದು. ಈಗ ಒಂದು 2 ವರ್ಷದಿಂದ ಸ್ವಲ್ಪ ನೆಮ್ಮದಿ ಜೀವನ ಅಂತ ಹೇಳ್ಬೋದು ರೈತರಿಗೆಲ್ಲ, ಕಾಫಿಗೆ ಬೆಳೆಗಾರರಿಗೆ. ಎಲ್ಲೋ ಬಹಳ ದೂರ ಹೋಗಿ ನಾವು ಬೇರೆ ಕೆಲಸಗಳನ್ನ ಮಾಡೋದಕ್ಕಿಂತ ನಮ್ಮ ಕೃಷಿ ಮಾಡೋದು, ಅದರಲ್ಲಿ ಒಂದು ಜಮೀನಲ್ಲಿ ನಿಂತು ಮಾಡೋದು ಪಡ್ಕೊಳ್ಬೋದು. ಆತ್ಮೀಯ ಕೇಳಿಗರೆ, ತಮಗೆ ವೇಣುಕುಮಾರ್ ಅವರ ಈ ತೋಟದ ಬಳ್ಳಿಯ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ಕೇಳಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9632403163. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9632403163. ತುಂಬ ಸಂತೋಷ ವೇಣುಕುಮಾರ್ ಅವರೇ, ತಮ್ಮ ಈ ತೋಟದ ಬೆಳೆಯ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ತಾವು ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ